ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಜಯ ಏಕಾದಶಿ ಯಾವಾಗ ಪೂಜಾ ವಿಧಾನ, ಆ ದಿನ ಅನುಸರಿಸಬೇಕಾದ ಕ್ರಮ ಏನಿಂತರ ವಿವರಣೆ ಇಲ್ಲಿದೆ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈ ತಿಂಗಳಲ್ಲಿ ಜಯ ಏಕಾದಶಿ ಇದು. ಇದರ ದಿನಾಂಕ, ಸಮಯ, ಈ ದಿನ ಆಚರಿಸಬೇಕಾದ ಕ್ರಮಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಲಾಗಿದೆ. ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಏಕಾದಶಿ ತಿಥಿಯಂದು ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಲೋಕ ರಕ್ಷಕನಾದ ಭಗವಾನ್ ವಿಷ್ಣುವಿನ ಆರಾಧನೆಗೆ ವಿಶೇಷವೆಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಜಯ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ. ದೃಕ್ ಪಂಚಾಂಗದ ಪ್ರಕಾರ ಈ ವರ್ಷ ಫೆಬ್ರವರಿ 8ರಂದು ಜಯ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜಯ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಜನರು ಉತ್ತಮ ಆರೋಗ್ಯ, ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಜೀವನದ ಎಲ್ಲ ಪಾಪಗಳು ಮತ್ತು ದುಃಖಗಳಿಂದ ಮುಕ್ತರಾಗುತ್ತಾರೆ. ಜಯ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ವಿಷ್ಣುವಿನ ಕೃಪೆಯಿಂದ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಪೂರ್ವ ಜನರಿಗಾಗಿ ಈ ಉಪವಾಸವನ್ನು ಆಚರಿಸುವುದರಿಂದ ಅವರಿಗೆ ಪುಣ್ಯ ಫಲಗಳು ದೊರೆಯುತ್ತವೆ. ಜಯ ಏಕಾದಶಿಯ ದಿನಾಂಕ, ಶುಭ ಸಮಯ ಮತ್ತು ಪರಾಣ ಸಮಯ, ಪೂಜಾ ಕ್ರಮಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಜಯ ಏಕಾದಶಿ ಯಾವಾಗ? ದೃಕ್ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಫೆಬ್ರವರಿ 7ರಂದು ರಾತ್ರಿ 9:26ಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಫೆಬ್ರವರಿ 8ರಂದು ರಾತ್ರಿ 8:15ಕ್ಕೆ ಕೊನೆಗೊಳ್ಳುತ್ತದೆ. ಹಾಗಾಗಿ ಉದಯ ತಿಥಿಯ ಪ್ರಕಾರ ಜಯ ಏಕಾದಶಿಯನ್ನು ಫೆಬ್ರವರಿ 8, 2025ರಂದು ಆಚರಿಸಲಾಗುತ್ತದೆ. ಜಯ ಏಕಾದಶಿಯ ದಿನದಂದು ವೈದ್ಯುತೀಯ ಯೋಗ ಮತ್ತು ರವಿಯೋಗ ರೂಪುಗೊಳ್ಳುತ್ತಿದೆ. ಈ ಅವಧಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಉಪವಾಸ ಅಂತ್ಯಗೊಳಿಸುವ ಸಮಯ ಫೆಬ್ರವರಿ 8ರಂದು ಜಯ ಏಕಾದಶಿಯ ಉಪವಾಸವನ್ನು ಆಚರಿಸುವವರು ಫೆಬ್ರವರಿ 9ರಂದು ದ್ವಾದಶಿಯ ದಿನ ಬೆಳಿಗ್ಗೆ 7:04 ರಿಂದ 9:17 ಒಳಗೆ ಉಪವಾಸವನ್ನು ಅಂತ್ಯಗೊಳಿಸಬಹುದು. ಜಯ ಏಕಾದಶಿಯ ಪೂಜೆ ವಿಧಾನ. ಜಯ ಏಕಾದಶಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದೇಳಿ ಗಂಗಾಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ. ಇದಾದ ನಂತರ ವಿಷ್ಣುವನ್ನು ಧ್ಯಾನಿಸಿ ಮತ್ತು ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ. ಸಣ್ಣ ಸ್ಪೂನ್ನ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಹಣ್ಣುಗಳನ್ನು, ಹಳದಿ ಹೂಗಳನ್ನು, ಧೂಪದ್ರವ್ಯ, ದೀಪಗಳನ್ನು ಮತ್ತು ನೈವೇದ್ಯಗಳನ್ನು ಅರ್ಪಿಸಿ. ಈ ದಿನ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಮತ್ತು ಎಳ್ಳನ್ನು ಅರ್ಪಿಸಿ. ಇದಾದ ನಂತರ ಓಂ ನಮೋ ನಾರಾಯಣಾಯ ನಮಃ ಅಂತ ಮಂತ್ರನ ಜಪಿಸಿ ಎಂದು ವಿಷ್ಣುವಿನ ಬೀಜ ಮಂತ್ರಗಳು ಪಠಿಸಿ. ವಿಷ್ಣು ಚಾಲಿಸ ಮತ್ತು ವಿಷ್ಣು ಸಹಸ್ರನಾಮ ಪಠಿಸಿ. ಕೊನೆಯಲ್ಲಿ ಲಕ್ಷ್ಮೀದೇವಿ ಮತ್ತು ವಿಷ್ಣುವಿನೊಂದಿಗೆ ಎಲ್ಲ ದೇವರು ಮತ್ತು ದೇವತೆಗಳಿಗೆ ಆರತಿಯನ್ನು ಮಾಡಿ. ಸಂಜೆ ವಿಷ್ಣುವನ್ನು ಪೂಜಿಸುವ ಮತ್ತು
ಸ್ತೋತ್ರಗಳನ್ನು ಮತ್ತು ಭಕ್ತಿಗೀತೆಗಳನ್ನು ಹಾಡಿ ದಿನ ಇಡೀ ಒಂದು ಹಣ್ಣು ತಿನ್ನಿ ಮತ್ತು ಮರುದಿನ ದ್ವಾದಶಿ ತಿಥಿಯಂದು ಉಪವಾಸ ಮರೆಯಿರಿ. ಉಪವಾಸ ಮುರಿಯುವ ಮೊದಲು ಒಬ್ಬ ಬ್ರಾಹ್ಮಣಿಗೆ ಊಟ ಹಾಕಿ ದಾನ ಮಾಡಿ. ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ಬರಹ. ಇದರಲ್ಲಿರುವ ಎಲ್ಲ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಹೇಳ್ತಾ ಇದ್ದೀನಿ. ಜಯ ಏಕಾದಶಿ ಪೂಜೆ ವಿಧಾನ ಹೇಗೆ ಮಾಡಬೇಕು, ಹೇಗೆ ಉಪವಾಸಗಳನ್ನು ಇರಬೇಕಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.